ಬಿಹಾರ ಚುನಾವಣೆ ಇದೆ, ಅದರಲ್ಲಿ ಮಧ್ಯಂತರ ಕೆಲಸಕ್ಕಾಗದ ಕಾರಣಕ್ಕಾಗಿ ಇಂಥದ್ದೊಂದು ಲಾಸ್ಟ್ ಆಗಿರಬಹುದು ಅಂತ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ನೋಡ್ರಿ, ಅವ್ರು ಕಾಂಗ್ರೆಸ್ ಅವರು ನಾಚಿಕೆಟಿನ ಸಂಗತಿ. ಯಾಕಂದ್ರೆ ಅವರು ನಾಚಿಕೆ ಮಾನ ಮರ್ಯಾದೆ ಏನನ್ನ ಇದೆ ಇಲ್ಲ ಒಂದು ಗೊತ್ತಾಗಿಲ್ಲ. ಅಲ್ರಿ 24 ತಾಸು ಒಳಗಡೆನೆ 24 ತಾಸು ರೀ, ಯಾರನ್ನ ಈ ಇಶ್ಯೂ ಯಾರು ಘಟನೆ ಆದಂತ 24 ತಾಸು ಒಳಗಡೆ ಅವ್ರು ಐಡೆಂಟಿಫೈ ಮಾಡಿದಂತ ಯಾರನ್ನ ಉದಾಹರಣೆಗಳು ಇದಾವೇನ್ರಿ? ಯಾಕಂದ್ರೆ ಇಷ್ಟೊಂದು ಫೋರ್ಸ್ಫುಲ್ ಆಗಿ ಇವತ್ತು ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ದೇಶವನ್ನು ಇವತ್ತು ಇಷ್ಟೊಂದು ಆದಂತ 24 ತಾಸು ಒಳಗಡೆ ನಾವು ಸರ್ಚ್ ಮಾಡಿ ಐಡೆಂಟಿಫೈ ಮಾಡಿ ಅವ್ರು ಯಾರಂದೇಳಿ ಅವ್ರನ್ನ ಅರೆಸ್ಟ್ ಮಾಡಂತ ಕೆಲಸ ಮಾಡ್ತಾರಂದ್ರೆ ಇದಕ್ಕ ರಾಜಕಾರಣ ಬಣ್ಣ ಹಚ್ಚೋದು. ಅವ್ರು ಇಂಥ ವಿಚಾರದಲ್ಲಿ ಕೂಡ ಇವತ್ತು ರಾಜಕಾರಣ ಮಾಡ್ತಾರಂದ್ರೆ ಏನ್ ಹೇಳ್ತಾರೆ ಅವ್ರಿಗೆ? ಅಮಿತ್ ಶಾ ರಾಜೀನಾಮೆ ಕೇಳ್ತಾ ಇದ್ದಾರೆ ಸರ್ ಐರಡ್ಡಿ ಅವರು. ಬಿಹಾರ ಚುನಾವಣೆ ಇದೆ, ಅದರಲ್ಲಿ ಮಧ್ಯಂತರ ಕೆಲಸಕ್ಕಾಗದ ಕಾರಣಕ್ಕಾಗಿ ಇಂಥದ್ದೊಂದು ಲಾಸ್ಟ್ ಆಗಿರಬಹುದು ಅಂತ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ನೋಡ್ರಿ, ಅವ್ರು ಕಾಂಗ್ರೆಸ್ ಅವರು ನಾಚಿಕೆಟಿನ ಸಂಗತಿ. ಯಾಕಂದ್ರೆ ಅವರು ನಾಚಿಕೆ ಮಾನ ಮರ್ಯಾದೆ ಏನನ್ನ ಇದೆ ಇಲ್ಲ ಒಂದು ಗೊತ್ತಾಗಿಲ್ಲ. ಅಲ್ರಿ 24 ತಾಸು ಒಳಗಡೆನೆ 24 ತಾಸು ರೀ, ಯಾರನ್ನ ಈ ಇಶ್ಯೂ ಯಾರು ಘಟನೆ ಆದಂತ 24 ತಾಸು ಒಳಗಡೆ ಅವ್ರು ಐಡೆಂಟಿಫೈ ಮಾಡಿದಂತ ಯಾರನ್ನ ಉದಾಹರಣೆಗಳು ಇದಾವೇನ್ರಿ? ಯಾಕಂದ್ರೆ ಇಷ್ಟೊಂದು ಫೋರ್ಸ್ಫುಲ್ ಆಗಿ ಇವತ್ತು ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ದೇಶವನ್ನು ಇವತ್ತು ಇಷ್ಟೊಂದು ಆದಂತ 24 ತಾಸು ಒಳಗಡೆ ನಾವು ಸರ್ಚ್ ಮಾಡಿ ಐಡೆಂಟಿಫೈ ಮಾಡಿ ಅವ್ರು ಯಾರಂದೇಳಿ ಅವ್ರನ್ನ ಅರೆಸ್ಟ್ ಮಾಡಂತ ಕೆಲಸ ಮಾಡ್ತಾರಂದ್ರೆ ಇದಕ್ಕ ರಾಜಕಾರಣ ಬಣ್ಣ ಹಚ್ಚೋದು. ಅವ್ರು ಇಂಥ ವಿಚಾರದಲ್ಲಿ ಕೂಡ ಇವತ್ತು ರಾಜಕಾರಣ ಮಾಡ್ತಾರಂದ್ರೆ ಏನ್ ಹೇಳ್ತಾರೆ ಅವ್ರಿಗೆ? ಅಮಿತ್ ಶಾ ರಾಜೀನಾಮೆ ಕೇಳ್ತಾ ಇದ್ದಾರೆ ಸರ್ ಐರಡ್ಡಿ ಅವರು.